ಎಕ್ಸಾಮ್ ಹತ್ರ ಬಂದಾಗೆ ಭಯ ಆಗೋದು, ನರ್ವಸ್ ಆಗೋದು, ಓದೋದೆಲ್ಲ ಮರ್ತೋದಂಗ್ ಆಗೋದು ಇದೆಲ್ಲ ಕಾಮನ್. ಕೆಲವರು ಎಕ್ಸಾಮ್ಸ್ ನ ಬಹಳ ಸೀರಿಯಸ್ ಆಗಿ ತಗೊಂಡು ಹಾರ್ಡ್ ವರ್ಕ್ ಮಾಡ್ತಾರೆ. ಇನ್ ಕೆಲವರು ಅಡ್ಡದಾರಿ ಹಿಡಿದು ಅವ್ರ ಲೈಫ್ ನೇ ಹಾಳು ಮಾಡ್ಕೋತಾರೆ. ಇವತ್ತಿನ ಈ ವಿಡಿಯೋ ಎಕ್ಸಾಮ್ಸ್ ಬರೀತಾ ಇರುವಂತ ಎಲ್ಲಾ ವಿದ್ಯಾರ್ಥಿಗಳಿಗೆ ಒಂದು ಎಚ್ಚರದ ಮುನ್ಸೂಚನೆ ಅಂತಾನೆ ಹೇಳ್ಬೋದು. ಎಕ್ಸಾಮ್ ಹಾಲ್ ಎಂಟ್ರಿ ಆಗೋಕ್ಕಿಂತ ಮುಂಚೆ ಯಾವುದೇ ಚಿಟ್ಸ್ ಗಳನ್ನ ಕ್ಯಾರಿ ಮಾಡೋದಾಗ್ಲಿ, ಅಥವಾ ಹಾಲ್ ಟಿಕೆಟ್ ನಲ್ಲಿ ಬರ್ಕೊಂಡ್ ಬರೋದಾಗ್ಲಿ, ಅಥವಾ ಎಕ್ಸಾಮ್ ಕೊಠಡಿ ಒಳಗೆ ಕ್ವೆಶ್ಚನ್ ಪೇಪರ್ ನಲ್ಲಿ ಬರ್ಕೊಳ್ಳೋದಾಗ್ಲಿ, ಅಥವಾ ಕೋಡ್ ವರ್ಡ್ಸ್ ಕೋಡ್ ನಂಬರ್ಸ್ ಯೂಸ್ ಮಾಡ್ಕೊಂಡು ಕಾಪಿ ಮಾಡೋದಾಗ್ಲಿ ಏನಾದ್ರೂ ಮಾಡಿದ್ರೆ ಎಲ್ಲಾ ಪರೀಕ್ಷಾ ಕೊಠಡಿಯಲ್ಲೂ ಸಿಸಿಟಿವಿ ವೆಬ್ ಕಾಸ್ಟಿಂಗ್ ಇಂಪ್ಲಿಮೆಂಟ್ ಮಾಡಿರುವ ಕಾರಣಕ್ಕೆ ಸ್ವತಃ ಜಿಲ್ಲಾಡಳಿತ ಕಚೇರಿಯಿಂದಲೇ ಪ್ರತಿಯೊಬ್ಬ ವಿದ್ಯಾರ್ಥಿಯನ್ನು ಕೂಡ ಗಮನಿಸುತ್ತಿರುವ ಕಾರಣದಿಂದ ಎಲ್ಲಾ ವಿದ್ಯಾರ್ಥಿಗಳು ಕೂಡ ಬಹಳ ಎಚ್ಚರದಿಂದ ಇರಬೇಕಾಗಿದೆ. ಈಗಾಗಲೇ ಹಲವು ಎಕ್ಸಾಮ್ ಸೆಂಟರ್ಸ್ ಗಳಲ್ಲಿ ಸ್ಟೂಡೆಂಟ್ ಸ್ಮಾಲ್ ಪ್ರಾಕ್ಟೀಸ್ ಅಂದ್ರೆ ಹಾಲ್ ಟಿಕೆಟ್ ನಲ್ಲಿ ಬರ್ಕೊಂಡು ಬರೋದು, ಕ್ವೆಶ್ಚನ್ ಪೇಪರ್ಸ್ ನಲ್ಲಿ ಆನ್ಸರ್ಸ್ ಬರ್ಕೊಳ್ಳೋದು, ಅಥವಾ ಆನ್ಸರ್ಸ್ ನ ಕೋಡ್ ನಂಬರ್ಸ್ ಅಥವಾ ಕೋಡ್ ವರ್ಡ್ಸ್ ಇಂದ ಆನ್ಸರ್ಸ್ ನ ಶೇರ್ ಮಾಡೋದು ಮಾಡಿರೋ ಕಾರಣಕ್ಕೆ ಸ್ವತಃ ಜಿಲ್ಲಾಡಳಿತ ಕಚೇರಿಯಿಂದಲೇ ಕಠಿಣ ಕ್ರಮನ ಅಂತಹ ಸ್ಟೂಡೆಂಟ್ಸ್ ವಿರುದ್ಧ ತೆಗೆದುಕೊಳ್ಳಲಾಗಿದೆ. ಬಹಳ ಎಚ್ಚರದಿಂದ ಇರಬೇಕು. ಅದ್ರ ಜೊತೆಗೆ ಯಾವುದೇ ಇನ್ವಿಜಿಲೇಟರ್ಸ್ ಕೂಡ ಅಂತ ಸ್ಟೂಡೆಂಟ್ಸ್ ನ ಸಪೋರ್ಟ್ ಮಾಡೋ ಹಾಗಿಲ್ಲ. ಸಪೋರ್ಟ್ ಮಾಡೋದೇ ಆದ್ರೆ ಅಂತ ಇನ್ವಿಜಿಲೇಟರ್ಸ್ ವಿರುದ್ಧ ಕೂಡ ಕಠಿಣ ಕ್ರಮನ ತೆಗೆದುಕೊಳ್ಳಲಾಗಿದೆ. ಬಹಳ ಎಚ್ಚರದಿಂದ ಎಕ್ಸಾಮ್ ನ ಬರಿಬೇಕಾಗಿದೆ. ಆದ್ದರಿಂದ ಪೋಷಕರ ಗಮನಕ್ಕೆ, ನಿಮ್ಮ ಮಕ್ಕಳು ಪರೀಕ್ಷೆಗೆ ಹೋಗಕ್ಕಿಂತ ಮುಂಚೆ ಅವರ ಹಾಲ್ ಟಿಕೆಟು, ಜೇಬು, ಪೌಚು, ಕರ್ಚಿಫು ಇದನ್ನೆಲ್ಲ ಪ್ರಾಪರ್ ಆಗಿ ಚೆಕ್ ಮಾಡಿ, ಹಾಗೆ ಎಕ್ಸಾಮಿನೇಷನ್ ನಿಯಮನ ಕರೆಕ್ಟ್ ಆಗಿ ಅರ್ಥ ಮಾಡಿಸಿ ಜಾಗೃತಿ ಮೂಡಿಸಬೇಕಾಗಿರೋದು ನಿಮ್ ಕರ್ತವ್ಯ ಆಗಿದೆ. ಯಾವುದೇ ವಿದ್ಯಾರ್ಥಿಯು ಮಾಲ್ ಪ್ರಾಕ್ಟೀಸ್ ಮಾಡಿ ಎಕ್ಸಾಮ್ ಹಾಲ್ ಅಲ್ಲಿ ಸಿಕ್ಕಾಕೊಂಡ್ರೆ ಯಾವುದೇ ಕಾಲೇಜ್ ಇನ್ಸ್ಟಿಟ್ಯೂಷನ್ ಆಗ್ಲಿ ಇದಕ್ಕೆ ಹೊಣೆ ಆಗೋದಿಲ್ಲ. ಸ್ವತಃ ಮಾಲ್ ಪ್ರಾಕ್ಟೀಸ್ ಮಾಡುವಂತ ವಿದ್ಯಾರ್ಥಿಗಳು ಮತ್ತು ಪೋಷಕರೇ ನೇರ ಹೊಣೆಯಾಗಿರುತ್ತಾರೆ. ಎಕ್ಸಾಮ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ಬರ್ಬೇಕು ಅಂದ್ರೆ ಕಷ್ಟ ಪಡ್ಬೇಕು ಹೊರತು ಅಡ್ಡದಾರಿ ಹಿಡಿಬಾರ್ದು. ನಿಮ್ಮ ಪೇರೆಂಟ್ಸು ನಿಮ್ಮ ಬಗ್ಗೆ ಹಲವಾರು ಆಸೆ ಕನಸುಗಳನ್ನ ಹೊತ್ತಿರ್ತಾರೆ. ಅವ್ರ ಆಸೆಗೆ ತಣ್ಣೀರ್ ಎರಚಬಾರ್ದು ಅಲ್ವಾ? ನಮಸ್ತೆ.